ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶನಸ್ ಬ್ಲಾಗ್. ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ದೆನ್ ಇವತ್ತು ಗಣೇಶ ಚತುರ್ಥಿ, ಸೊ ಹ್ಯಾಪಿ ಗಣೇಶ ಚತುರ್ಥಿ. ಇವತ್ತು ನಾನು ಬೇಗನೆ ಎದ್ಬಿಟ್ಟಿದ್ದೆ ಗೈಸ್, ಯಾಕಂದರೆ ಇವತ್ತು ಪೂಜೆ ಎಲ್ಲ ಮಾಡಬೇಕಿತ್ತು. ಬೆಳಗ್ಗೆನೇ ಎದ್ದು ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೇಗೇನು ಟೆಂಪಲ್ ಹೋಗಿ ದೇವಸ್ಥಾನದಲ್ಲೂ ದೇವ್ರನ್ನ ಕೈ ಮುಗಿದ್ಬಿಟ್ಟು ಬಂದಿದ್ದೀನಿ. ಇನ್ನು ಇವತ್ತು ನಾನು ಲೀವ್ ತೊಗೊಂಡಿದ್ದೆ, ಆಫೀಸ್ ಹೋಗಿಲ್ಲ. ಸೊ ಇವತ್ತು ಡ್ಯೂ ಟು ಫೆಸ್ಟಿವಲಿಂದ ನಾನು ರಜಾ ತಗೊಂಡಿದ್ದೆ, ಮೀನ್ಸ್ ಆಫೀಸ್ಗೆ ಹೋಗಿಲ್ಲ, ಲೀವ್ ಹಾಕ್ಕೊಬಿಟ್ಟಿದ್ದೆ. ಸೊ ನಾನು ಒಂದು ವಾರದಿಂದ ಮಾಡಬೇಕನ್ನೋ ಒಂದು ಕೆಲಸ ಹಂಗೆ ಪೆಂಡಿಂಗ್ ಎಲ್ಲ ಇದೆ. ಡೈಲಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ಟು ಒಣಗಿದ ಮೇಲೆ ನಾನು ಎತ್ತಿ ಸುಮ್ಮನೆ ಆಗ್ತಾಯಿದ್ದೆ. ಏನು ಮಚ್ಚಿ ಇಟ್ಟಿಲ್ಲ ಕಬೋರ್ಡಲ್ಲಿ, ಯಾಕಂದರೆ ಕಬೋರ್ಡಲ್ಲೂ ಸ್ವಲ್ಪ ಡ್ರೆಸ್ಸೆಲ್ಲ ಕಜಿಪಿಜಿ ಆಗಿತ್ತು, ನೀಟಾಗಿ ಇಟ್ಕೊಂಡಿಲ್ಲ. ಆಫೀಸ್ ಹೋಗೋ ಗಡಿ ಬಿಡಿಲೆಲ್ಲ ಎತ್ತಿ ಬಿಸಾಕ್ತಾಯಿದ್ದೆ. ಸೊ ಅದರಿಂದ ಆ ಬಟ್ಟೆನೂ ಮಚ್ಚಬೇಕು, ಕಬೋರ್ಡು ಕ್ಲೀನ್ ಮಾಡಬೇಕು, ಎರಡು ಕೆಲಸ ಇದೆ ಗಾಯ್ಸ್. ಸೊ ಅದನ್ನು ಮಾಡಬೇಕು. ನಾನು ಬೆಳಗ್ಗೆಯಿಂದನೂ ಮೈಂಡ್ಸೆಟ್ ತರ್ತಾನೆ ಇದ್ದೀನಿ, ಮಾಡ್ಬೇಕಂತ ಇನ್ನೂ ಮಾಡಿಲ್ಲ. ಸೊ ಅದರಿಂದ ಇವಾಗ ಏನು ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ಎತ್ತಿ ಹಾಕ್ಬಿಟ್ಟು ಕೂತ್ಕೊಂಡು ಮಚ್ಚೋಣ ಅಂದ್ಕೊಂಡಿದ್ದೀನಿ. ಒಂದು 2 ಅವರ್ಸಲ್ಲಿ ಇರೋ ಬಟ್ಟೆ ಎಲ್ಲ ಮುಚ್ಚಿಕ್ಬೇಕು ಗೈಸ್. ಈ ಥರ ಫುಲ್ಲು ತುಂಬಿಕ್ಕಿದ್ದೀನಿ ಗೈಸ್. ಸೊ ಇದನ್ನೆಲ್ಲ ಇವಾಗ ಮಚ್ಚಿ ಕ್ಲೀನ್ ಮಾಡಬೇಕು. ಫುಲ್ಲು ಹೆಂಗೆ ಬೇಕೋ ಹಂಗೆ ತುಂಬಿ ಇಕ್ಕಿದ್ದೀನಿ. ನೆಕ್ಸ್ಟು ಇದು ಒಗ್ದಾಕಿದ ಬಟ್ಟೆ, ಇದನ್ನು ಮಚ್ಚಿಲ್ಲ. ಸೊ ಇದನ್ನು ಮಚ್ಚಬೇಕು. ಸೊ ಫಸ್ಟು ಇದನ್ನ ಮಚ್ಚಿನ ಸೈಡ್ಗಳಲ್ಲಿ ಇಕ್ಬಿಟ್ಟು ಆಮೇಲೆ ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ತೆಗ್ದು ಎಲ್ಲ ನೀಟಾಗಿ ಜೋಡಿಸ್ಬೇಕು. ಅದೇ ಗೈಸ್, ನಾನು ಆವಾಗಲೇ ಹೇಳಿದ್ದಲ್ಲ ಬಟ್ಟೆ ಮಚ್ತೀನಿ, ಕಬೋರ್ಡೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ನಾನು ಹಾಕ್ಕೊಂಡಿದ್ದೆ, ಬಟ್ 1 ಅವರ್ ಆಯ್ತು ನಾನು ಮಚ್ಚಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಫೋನ್ ನೋಡ್ಕೊಂಡು ಕುತ್ಕೊಬಿಟ್ಟೆ. ಸೊ ಸದ್ಯಕ್ಕೆ ಬರೀ ಟಾಪ್ಸ್ ಮಾತ್ರ ಎತ್ಕೊಂಡಿದ್ದೀನಿ, ಜೀನ್ಸ್ಗೆ ಹಾಕೋ ಟಾಪ್ ಮತ್ತು ಆಫೀಸ್ ವಿಯರ್ಗೆ ಹಾಕೋ ಟಾಪ್ಸು. ಅದನ್ನು ಮಾತ್ರ ಫಸ್ಟ್ ಮಚ್ಚಿಕ್ಬಿಟ್ಟು ಫೈನಲಿ ಜೋಡಿಸಾಯ್ತು ಗೈಸ್. ಸೊ ಇಲ್ಲೆಲ್ಲ ಡ್ರೆಸ್ಸಸ್ಸು, ಡೈಲಿ ಹಾಕೋ ಜೀನ್ಸ್ ಆ್ಯಂಡ್ ಆಫೀಸ್ ಫಾರ್ಮಲ್ ಪ್ಯಾಂಟು, ಹಿಂದೆ ಬಂದು ಬೇಡದಿರೋ ಜೀನ್ಸು, ಅದೇ ಥರ ವಿಂಟರ್ ವಿಯರ್ ಟೀ ಶರ್ಟ್ಸ್, ಟ್ಯೂನಿಕ್ಸ್, ಶರ್ಟ್ಸ್, ಆ ಥರ ಡಿಫ್ರೆಂಟಾಗಿ ಪಾರ್ಟಿಷನ್ ಮಾಡಿ ಜೋಡಿಸಾಯಿತು. ಸೊ ಇಲ್ಲಿ ನನ್ನ ಟವಲ್ಸು, ಸ್ವಲ್ಪ ಲೆಗ್ಗಿನ್, ನಾರ್ಮಲ್ ಕ್ಯಾಶುವಲ್ ಕುರ್ತೀಸ್ ಆಫೀಸ್ಗೆ, ಹಿಂದೆ ಸ್ವಲ್ಪ ಸೆಟ್ಟಾಗಿ ಬರುತ್ತಲ್ಲ ಕುರ್ತೀಸ್, ಆ ಥರ ಕುರ್ತೀಸ್, ಕೆಳಗಡೆ ನೈಟ್ ಡ್ರೆಸ್, ಆಮೇಲೆ ಇನ್ನರ್ಸ್. ಅಷ್ಟು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಗಣೇಶ ದೇವಸ್ಥಾನಕ್ಕೆ. ಸೊ ಹೋಗ್ಬಿಟ್ಟು ದರ್ಶನ ಮಾಡಿಬಿಟ್ಟು ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇನ್ನು ನಾವು ಹೋಗಿದ್ದ ದೇವಸ್ಥಾನದಲ್ಲಿ ಪ್ರಸಾದನೇ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮುಂದೆ ಎಲ್ಲರೂ ಯಾವ್ದಾದ್ರು ದೇವಸ್ಥಾನ ಪ್ರಸಾದ ಕೊಟ್ಟರೆ ಅಲ್ಲಿ ಪ್ರಸಾದ ತಿನ್ಕೊಳ್ಳೋಣ, ಯಾಕಂದರೆ ಹಬ್ಬದ ದಿವಸ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ಅದರಿಂದ ಪ್ರಸಾದ ತಿನ್ಬಿಟ್ಟು ನೆಕ್ಸ್ಟು ಮನೆಗೆ ಅನ್ಕೊತೀನಿ, ತಿಳಿಸ್ತೀನಿ. ಬಿಟ್ಟು ಇವತ್ತೇ ನಾವು ಸ್ಕೂಟಿ 2 ವೀಲರಲ್ಲಿ ಹೋಗ್ತಾ ಇರೋದು. ಕಾರಲ್ಲೇ ಓಡಾಡ್ತಾ ಇತ್ತು. ದಿವಸ ಬಿಟ್ಟು 2 ವೀಲರಲ್ಲಿ ಓಡಾಡ್ತೀವಿ. ಒಂಥರ ಫುಲ್ ಜೋಸ್, ಹ್ಯಾಪಿಯಾಗಿದೆ. ಒಂದು 4-5 ಟೆಂಪಲ್ ಹೋಗಿ ನೋಡ್ದೋದು, ಆದರೆ ಅಲ್ಲಿ ಪ್ರಸಾದ ಎಲ್ಲೂ ಕೊಡ್ತಾ ಇಲ್ಲ. ಮೇ ಬಿ ಇನ್ನೂ ಟೈಮ್ ಆಗಿಲ್ಲ ಅಲ್ವಾ, ಒಂದು ನೈಟ್ ಟೈಮ್ ಆದರೆ ಅವ್ರು ಕೊಡ್ತಾ ಇದ್ರು ಅನಿಸುತ್ತೆ. ನಾವು ಹೋಗಿದ್ದು ಈವ್ನಿಂಗ್ 5:30 ಬಿಫೋರ್ 6ಗೆ ಹೋಗಿದ್ದಕ್ಕೆ ಯಾರೂ ಪ್ರಸಾದ ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ ಗೈಸ್. ಸೊ ಅದರಿಂದ ನನಗೆ ಬೇರೆ ತುಂಬ ಹೊಟ್ಟೆ ಹಸಿ. ಏನಾದ್ರು ಗಂಟಲು ಬೇರೆ ಒಂಥರ ಬೇಕು ಏನಾದ್ರು. ಆದ್ರೆ ಕಾಸು ಜಾಸ್ತಿ ಕಾಣೋ ಅಲ್ಲಿ ಈ ಪೊಂಗಲ್. ನಿಂದೆ ಗಿಫ್ಟಾ? ಸರಿ ಓಕೆ. ಸೊ ಅದಕ್ಕೆ ಹೋಟ್ಲಲ್ಲೇ ತಿನ್ನೋಣ ಅಂತ ಹೊಟ್ಟೆ ಹಸಿದೈತೆ. ತುಂಬ ಹೊಟ್ಟೆ ಹಸಿ, ಮಧ್ಯಾಹ್ನ ತಿಂದಿಲ್ಲ, ಅದಕ್ಕೆ ನಾವೇ ಹೋಟೆಲ್ ಬಂದಿದ್ದೀವಿ ತಿನ್ನೋಕ್ಕೆ. A to B ಬಂದಿದ್ದೀವಿ. ಅಷ್ಟೇ.
ಪೊಂಗಲ್ ಆರ್ಡರ್ ಮಾಡಿದ್ದೀನಿ. ಮತ್ತು ಮತ್ತೆ ತಿನ್ನಬೇಕು. ಗಂಟಲೆಲ್ಲ ಒಂಥರ ಕೋಲ್ಡ್ ಆಗಿಬಿಟ್ಟಿದೆ, ಕೆಟ್ಟ. ಸೊ ಅದಕ್ಕೆ ಬಿಸಿ ಬಿಸಿ ಪೊಂಗಲ್ ತಿನ್ನೋಲ್ಲ ಅಂತ ಪೊಂಗಲ್ ಆರ್ಡರ್ ಮಾಡಿದ್ದೀನಿ. ನಿಂಗೇನು ಬೇಕು? ನಿಂಗೇನು ಬೇಕು ತಿನ್ನೋಕ್ಕೆ? ಪೂರಿ ತಿಂದ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗ್ತೀನಿ ಗೈಸ್. ಇನ್ನೇನೂ ಇಲ್ಲ.